ಅಂದರೆ ಇವ್ರು ಯಾರೂ ಕೂಡ ಈ ಆರೋಪಕ್ಕೆ ತಾರ್ಕಿಕ ಅಂತ್ಯ ಬೇಕಾಗಿಲ್ಲ. ಹಿಟ್ ಆ್ಯಂಡ್ ರನ್ ಕೇಸನ್ನು ಇವ್ರು ಮಾಡ್ತಾ ಇದ್ದಾರೆ. ತಮ್ಮ ಫೇಲಿಯರ್ ಆಫ್ ಇಸ್ ಲೀಡರ್ಶಿಪ್ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತಾ ಇದ್ದಾರೆ. ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೆ, ರಾಹುಲ್ ಗಾಂಧಿ ಆಯ್ಕೆ ಆಗಿರುವಂಥ ಕೇರಳದಲ್ಲಿ ಯಾವುದಾದ್ರು ಕ್ಷೇತ್ರ, ವಯನಾಡ್ ಕ್ಷೇತ್ರ, ಅದರ ವಿವರಗಳನ್ನು ಬಹಿರಂಗ ಮಾಡಬೇಕು. ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹೆಚ್ಚಾಗಿದೆ, ಅಲ್ಲೆಲ್ಲ ಹೆಚ್ಚಾಗಿದ್ದರೆ ರಾಹುಲ್ ಗಾಂಧಿ ಜವಾಬ್ದಾರಿ ತಗೊಳ್ತಾರೆ. ಹೀಗೆ ಮೋದಿ ಅವರ ನಾಯಕತ್ವವನ್ನು ಸೋಲ್ಸೋಕ್ಕಾಗೋದಿಲ್ಲ ಅಂತ ಭಾಳ ಸ್ಪಷ್ಟವಾದ ಕಾರಣದಿಂದ ಈ ಥರ ಹತಾಶರಾಗಿ ಈ ಥರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ಅವರು ಆರೋಪ ಮಾಡಿದ ಮೇಲೆ ಇನ್ನು ಹೆಚ್ಚಿನ ಜವಾಬ್ದಾರಿ ಆಯ್ತು. ಈಗ ಅದನ್ನು ಪ್ರೂವ್ ಮಾಡಬೇಕೀಗ. ಏನು ಆರೋಪ ಮಾಡಿದ್ದಾರೆ, ಒಂದೇ ಮನೆಯಲ್ಲಿ 20 ಜನ ಇದ್ದಾರೆ, 50 ಜನ ಇದ್ದಾರೆ, ಅವಕ್ಕೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಮತ್ತು ಅದು ವೆರಿಫೈ ಆಗಬೇಕು. ಇದು ಒದಗಿದ ತಕ್ಷಣವೇ ಸರಿಯಾಗಬೇಕು. ಏನಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಇಂಥವೆಲ್ಲವನ್ನೂ ಔಟ್ಸೋರ್ಸ್ ಮಾಡಿದ್ದಾರೆ NGOಗೆ. ಆ NGOದವ್ರು ಏನು ತಂದು ಕೊಡ್ತಾರೆ ಅದನ್ನು ಇಟ್ಕೊಂಡು ಪವರ್ ಪಾಯಿಂಟನ್ನು ಮಾಡಿ ಏನೋ ಒಂದು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀನಿ ಅಂತ. ಇದರಿಂದ ಏನೇನು ಪ್ರಯೋಜನ ಆಗೋದಿಲ್ಲ. ಯಾವ ರೀತಿ EVM ಅಲ್ಲಿ ದೊಡ್ಡ ಬವಾಲನ್ನು ಇಡೀ ದೇಶದಲ್ಲಿ ಎತ್ತಿದ ಮೇಲೆ EVM ಹ್ಯಾಕ್ ಆಗಿಲ್ಲ ಅನ್ನುವಂಥದ್ದು ಪ್ರೂವ್ ಆದ ಮೇಲೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟ ಮೇಲೆ ಮತ್ತೆ ನಿಮಗೆ ಪುರಾವೆ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಚುನಾವಣೆ ಆಯೋಗ ಅವರನ್ನು ಇನ್ವೈಟ್ ಮಾಡಿದ ಮೇಲೂ ಕೂಡ ಬರದೇ ಇರುವಂಥ ಇವರೇನಿದ್ದಾರೆ, ಇದು ಕೂಡ ಹಾಗೆ ಆಗುತ್ತೆ ನೋಡಿ. ಯಾಕಂದರೆ ಇವತ್ತು ಬೆಂಗಳೂರಿಗೆ ಬಂದಿದ್ದರು, ಬೆಂಗಳೂರು ಮಹದೇವಪುರ ಬಗ್ಗೆ ಹೇಳಿದರು, ಇಲೆಕ್ಷನ್ ಕಮಿಷನ್ಗೆ ಕೊಡಬೇಕಾಗಿತ್ತು. ಅವ್ರ್ಯಾಕೆ ಹೋಗಲಿಲ್ಲ? ಅವ್ರು ಹೋಗದಿರೋದೇ ಇದಕ್ಕೆ ಯಾವುದೇ ಆಧಾರ ಇಲ್ಲ. ಆಧಾರರಹಿತವಾಗಿ ಹಿಟ್ ಆ್ಯಂಡ್ ರನ್ ಮಾಡಿದ್ದಾರೆ. ಜನರ ಮತದಾರರನ್ನು ಅವಮಾನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು, ಕಾಂಗ್ರೆಸ್ ಪಕ್ಷನೂ ಕೂಡ 25-26 ಸಾವಿರದಲ್ಲಿ 3-4 ಕ್ಷೇತ್ರಗಳಲ್ಲಿ ಇಲ್ಲಿ ಗೆಲುವು ಸಾಧಿಸಿದೆ. ಗುಲ್ಬರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಕೊಪ್ಪಳ ಇರ್ಬೋದು, ಹಲವಾರು ಕ್ಷೇತ್ರಗಳು. ಅಲ್ಲಿ 25 ಸಾವಿರಕ್ಕಿಂತ ಹೆಚ್ಚು ಹೊಸ ಮತದಾರ ಸೇರಿದರೆ ಅದು ಚುನಾವಣೆಯ ಅಕ್ರಮ ಆಗುತ್ತಾ? ಹೀಗೆ ಸುಮ್ಮನೆ ಒಂದು ರೀತಿಯಲ್ಲಿ ಸಂವಿಧಾನಬದ್ಧವಾದಂಥ ಸಂಸ್ಥೆಗಳನ್ನು ಸಂಶಯ ದೃಷ್ಟಿಯಿಂದ ನೋಡುವಂಥ ಕೆಲಸ ಮಾಡುವಂಥದ್ದು ಲೋಕತಂತ್ರದಲ್ಲಿ, ಲೋಕಸತ್ತಾದಲ್ಲಿ ಜನವಿರೋಧಿ ಕೆಲಸ ಇದು ಮಾಡ್ತೀವಿ. ಮೋದಿ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ, ಮತಗಳು ಮಾಡಿಕೊಂಡೇ ಮೋದಿ ಪ್ರಧಾನಿ ಆಗಿರೋದು. ಮೋದಿ ಅವರು ನಿನ್ನೆ ಇವತ್ತು ರಾಜಕಾರಣಕ್ಕೆ ಬಂದಿಲ್ಲ. ಗುಜರಾತ್ನಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಇಡೀ ದೇಶದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾಗಿ ಅತಿ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಂಡಂಥ ಪ್ರಧಾನಮಂತ್ರಿಗಳು. ಮೋದಿಯವರು ಆ ಥರ ಮಾಡೋಂಗಿದ್ರೆ ಸಂಪೂರ್ಣ ಮೆಜಾರಿಟಿನೇ ಬರ್ತಿತ್ತು. ಈಗ ಉದಾಹರಣೆಗೆ ನಮಗೆ 32 ಸೀಟ್ ಕಮ್ಮಿ ಇದೆ, 272ಗೆ 32 ಸೀಟ್ ಕಮ್ಮಿ ಇದೆ. 32 ಸೀಟು ಇಡೀ ದೇಶದಲ್ಲಿ ಕೇವಲ 30,000 ಒಳಗಡೆ ನಾವು ಸೋತಿದ್ದೇವೆ. 32 ಸೀಟ್ ನಮಗೇನು ಕಡಿಮೆ ಆಗಿದೆ, ಆ 32 ಸೀಟ್ ಇಡೀ ದೇಶದಲ್ಲಿ ಕೇವಲ 30,000 ಒಳಗಡೆನೇ ಸೋತಿದ್ದೇವೆ. ಹಾಗಾದರೆ ಅಕ್ರಮ ಮಾಡೋಂಗಿದ್ರೆ ಅವನ್ನೆಲ್ಲ ಗೆಲುವನ್ನು ಮಾಡಿ ಸಂಪೂರ್ಣ ಮೆಜಾರಿಟಿ ಮಾಡ್ಕೊಳ್ತಿದ್ವಲ್ಲ. ದ ವೆರಿ ಫ್ಯಾಕ್ಟ್ ದ್ಯಾಟ್ ನಾವು ನ್ಯಾಯಸಮ್ಮತವಾಗಿರೋದ್ರಿಂದ ನಮಗೇನು ಬಂದಿದೆ ಅದನ್ನು ಸ್ವೀಕಾರ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಸಂಖ್ಯೆ ಹೆಚ್ಚಾಗಿದೆ. ಅಕ್ರಮ ಮಾಡೋಂಗಿದ್ರೆ ಹೆಂಗೆ ಹೆಚ್ಚಾಗ್ತದೆ? ಅವ್ರ ಮಾತಲ್ಲಿ ಸಂಪೂರ್ಣ ಕಾಂಟ್ರಡಿಕ್ಷನ್ಸ್ ಇದೆ. ಒಂದು ಕಡೆ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಅಕ್ರಮ ಆಗಿದೆ, ಹೆಚ್ಚುವರಿ ಮತಗಳನ್ನು ಸೇರಿಸಿದ್ದಾರೆ, ಫೇಕ್ ಮತಗಳನ್ನು ಸೇರಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಮುಂಬರುವಂಥ ಚುನಾವಣೆಯಲ್ಲಿ ಫೇಕ್ ಮತದಾರ ಸೇರಿಸಬಾರ್ದು ಅಂಥೇಳಿ ಅದನ್ನು ಸ್ಪೆಷಲ್ ಇಂಟೆನ್ಸಿವ್ ಡ್ರೈವ್ ಮಾಡಿದರೆ ಅದು ವಿರೋಧ ಮಾಡ್ತಾರೆ. ಒಂದು ಕಡೆ ಸರಿಯಾಗಿ ನೀವು ಮಾಡಲಿಲ್ಲ ಅಂತ ಆ ಸರಿಯಾಗಿ ನೋಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅದನ್ನು ವಿರೋಧ ಮಾಡ್ತಾರೆ. ಅದು ಏನಾಗಬೇಕಾಗಿದೆ ಸರ್? ನಾನು ಒಂದು ಪ್ರಶ್ನೆಯನ್ನು ರಾಹುಲ್ ಗಾಂಧಿಯವರು ಕೇಳ್ತೀನಿ. ಆಯ್ತಪ್ಪ, ಇಷ್ಟೆಲ್ಲ ಹೇಳಿದ್ರಲ್ಲ, ನಿಮ್ಗೇನಾಗಬೇಕು? ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು? ನಂಬರ್ 1. ನಂಬರ್ 2,
ಇಲೆಕ್ಷನ್ ಕಮಿಷನ್ ಪ್ರೂವ್ ಮಾಡೋದಕ್ಕೆ ನೀವು ಯಾವ್ಯಾವ ದಾಖಲೆಗಳನ್ನು ಅಧಿಕೃತವಾದ ಕಂಪ್ಲೇಂಟನ್ನು ಕೊಡ್ತೀರಾ? ಅಕಸ್ಮಾತ್ ಪ್ರೂವ್ ಆಗಲಿಲ್ಲ ಅಂದರೆ ನೀವು ರಾಜಕೀಯದಿಂದ ನಿವೃತ್ತ ಆಗ್ತೀರಾ. ಯಾಕಂದರೆ ಭಾಳ ದೊಡ್ಡ ಆರೋಪ ಇದೆ ಇದು. ನಾವು ಈಗ ಎಲ್ಲ ಕ್ಷೇತ್ರದಲ್ಲಿ ಈ ಥರ ಕೇಳ್ತಾರೆ. ಒಂದು ಚುನಾವಣೆ ಇನ್ನೊಂದು ಚುನಾವಣೆಯಲ್ಲಿ ಹೆಚ್ಚಾಗಿರ್ತವೆ, ಕಡಿಮೆ ಆಗಿರ್ತವೆ. ಈಗ ನಮ್ಮ ಶಿಗ್ಗಾಂವಪ್ಪ ಚುನಾವಣೆಯಲ್ಲಿ ಕೂಡ ಹೆಚ್ಚಾಗಿದೆ, ಒಂದೇ ಕೋಮ್ನವ್ರದ್ದು ಹೆಚ್ಚಾಗಿದೆ, ಎಲ್ಲ ಗೊತ್ತಿದೆ ನಮಗೆ. ಆದರೆ ನಾವು ಈ ಥರ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ. ಕಾನೂನು ಪ್ರಕಾರ ಏನು ಬೇಕೋ ಮಾಡ್ತೀವಿ. ಅರೆ ಸ್ವಾಮಿ, ಖಂಡಿತ ನಿನ್ನೆ ಇಡೀ ದೇಶಕ್ಕೆ ಮಹದೇವಪುರ ಕ್ಷೇತ್ರವನ್ನು ಮತದಾರನ ಅಪಮಾನ ಮಾಡುವಂಥ ಕೆಲಸ ಮಾಡಿ ಬೆಂಗಳೂರಿಗೆ ಬಂದು ಎಲ್ಲ ದಾಖಲೆಗಳ ಸಮೇತವಾಗಿ ಮಾತಾಡಿದ ರೀತಿಯಲ್ಲಿ ತೋರಿಸಿ ಇವತ್ತು ಯಾವುದೇ ರೀತಿಯ ಅಧಿಕೃತವಾದ ದಾಖಲೆಗಳನ್ನು ಕೊಡದೆ ಇಲೆಕ್ಷನ್ ಕಮಿಷನ್ಗೂ ಹೋಗಿರುವಂಥದ್ದು ಭಾಳ ಸ್ಪಷ್ಟವಾಗಿತ್ತು. ಅವರು ಪಲಾಯನ ಮಾಡಿಲ್ಲ.